ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕರ್ನಾಟಕ ಡೈರೀಸ್. ಇದೊಂದು ಸಣ್ಣ ಲಾಗ್ ಆಗಿರುತ್ತೆ. ನಾವು ಆರ್ಸಿಪುರಂಗೆ ಹೋಗಿದ್ವಿ. ಏನಕ್ಕೆ ಅಂದರೆ ನನ್ನ ಕಸಿನ್ನು ರೇಷ್ಮೆಗೆ ಡ್ರೆಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು. ಸೊ ಅವ್ರಿಗೆ ಡ್ರೆಸ್ ನೋಡೋಕೆ ಹೋಗಿ ಇವಳೇ ಡ್ರೆಸ್ಗಳು ನೋಡ್ತಾ ಇದ್ದಾಳೆ. ಪ್ರತಿ ಸಲ ಆರ್ಸಿಪುರಂಗೆ ಹೋದಾಗೂ ಹೇಳ್ತಾಳೆ ಯಾವ ಡ್ರೆಸ್ಸು ತೊಗೊಳಲ್ಲ ಅಂತ. ಒಂದಲ್ಲ ಒಂದು ತೊಗೊಂಡಿರ್ತಾಳೆ. ಸರಿ ಅಂತ ನನ್ನ ಕಸಿನ್ಗೆ ಸ್ಯಾಟಿನ್ ತೊಗೊಂಡು ಆ ಅಂಗಡಿಗೆ ಹೋದ್ರೆ ಸಾಕು, ನಮಗೆ ನಿಜವಾಗ್ಲೂ ಏನಾದರೂ ಒಂದು ತೊಗೊಂಡ್ಲೇಬೇಕು ಅನ್ನೋ ಫೀಲ್ ಆಗುತ್ತೆ. ಹಂಗೆ ಹೇಳಿದ್ಕೆ ಇವ್ರು ಏನು ಹೇಳಿದ್ರು ಕೇಳಿ. ನಿಮ್ಮ ಅಂಗಡಿಗೆ ಬಂದರೆ ಎಲ್ಲ ತೊಗೊಬೇಕು ಅನಿಸುತ್ತೆ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಚಿಕ್ಕಪೇಟೆಯಲ್ಲಿ ಏನೇನು ಶಾಪಿಂಗ್ ಮಾಡಿದ್ರಿ ಅಂತ ಹೇಳ್ತೀನಿ ನೋಡಿ. ನಾವು ಚಿಕ್ಕಪೇಟೆಗೆ ಹೋಗಿದ್ದು ಸ್ವಲ್ಪ ಮನೆಗೆ ಪಾಟ್ಸ್ ಬೇಕಾಗಿತ್ತು. ಸೊ ಪಾಟ್ಸ್ ತೊಗೊಳ್ಳೋಣ ಅಂತ ಲಾಲ್ ಬಿಲ್ಡಿಂಗ್ ರೋಡಲ್ಲಿ ನಾವು ಯೂಶ್ವಲಿ ಪಾಟ್ಸ್ ತೊಗೊಳ್ಳೋದು. ಅಲ್ಲಿಂದ ಪಾಟ್ಸ್ ತೊಗೊಂಡು ನಾವು ಬರೋ ಅಷ್ಟರಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ಆಗೋಗ್ಬಿಟ್ಟಿದ್ವಿ ನಾವು. ಅಷ್ಟು ಬಿಸಿಲು, ಅಷ್ಟು ಕ್ರೌಡ್ ಇರುತ್ತೆ ಚಿಕ್ಕಪೇಟೆಯಲ್ಲಿ. ಮತ್ತು ಯೂಶ್ವಲಿ ನಾವು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಎಲ್ಲ ಕೆಲಸನೂ ನಾವು ಮಾಡ್ಕೊತೀವಿ. ಮತ್ತು 3rd ಫ್ಲೋರಲ್ಲಿ ನಮ್ಮ ಮನೆ ಇರೋದು. ಲಗೇಜ್ ಎಲ್ಲ ಹೊತ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ನಮ್ಮಮ್ಮ ಇವಾಗ ಬಂದಿದ ತಕ್ಷಣ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಪಾಟು ತೆಗೆದು ಚೆಕ್ ಮಾಡ್ತಿದ್ದಾರೆ. ಅದು ಕ್ವಾಲಿಟಿ ಹೆಂಗಿರುತ್ತೆ, ಎಲ್ಲಾದರೂ ಡ್ಯಾಮೇಜ್ ಇದೆಯಾ, ಏನಾಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ನಾವು ಇಷ್ಟೆಲ್ಲ ಐಟಮ್ಸ್ 1800 ಕೊಟ್ಟು ತಂದ್ರೂ ಕಮ್ಮಿ ಮಾಡಿಸ್ಬೇಕಾಗಿತ್ತು ಅಂತಾರೆ. ಒಂದು ಪಾಟ್ ನಮಗೆ 60 ರೂಪೀಸ್ ಬಿತ್ತು. ನಾವು 50 ರೂಪೀಸಿಗೆ ಕೇಳಬೇಕಾಗಿತ್ತಂತೆ. ಹೋಲ್ಸೇಲ್ ರೇಟಲ್ಲಿ ಅದು ಹೆಂಗೂರು ಕಮ್ಮಿ ಮಾಡ್ತಾರೆ ನಂಗಂತೂ ಗೊತ್ತಿಲ್ಲ. ಯಾಕೆ ಈ ಅಮ್ಮಂದಿರು ಯಾವಾಗಲೂ ಹಿಂಗೆ, ನಿಮ್ಮಮ್ಮಂದಿರು ಹಿಂಗೆನಾ? ಕಮೆಂಟ್ ಮಾಡಿ. ಇದಾಗಿತ್ತು ನಮ್ಮ ಸಣ್ಣ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.